ಆಯಿತು, ಒಂದು ಮಾತು ತಗೊಳ್ಳಿ, ಮೈಸೂರು ಮಹಾರಾಜರು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲಿಲ್ಲ. ಹೈದರಾಬಾದ್ ನಿಜಾಮ್ರೇನಾದ್ರು ಯುದ್ಧ ಮಾಡಿದ್ರೆ ಮಾಡಿಲ್ಲ ತಾನೇ. ಹೈದರಾಬಾದ್ ಕರ್ನಾಟಕ ಯಾಕೆ ಹಂಗಿದೆ? ಇನ್ನು ಸ್ವತಂತ್ರ ಬಂದು 70 ವರ್ಷಗಳಾಗಿದೆಯಲ್ಲ, ಯಾಕಿನ್ನು ನಾವು ನಮ್ಮದೇ ಸೋದರರಲ್ಲೂ ಹೈದರಾಬಾದ್ ಕರ್ನಾಟಕದವರು ಯಾಕಿನ್ನು ಮೂಲಭೂತ ಸೌಕರ್ಯವೇ ಇನ್ನೂ ತಲುಪದೇ ಇರೋವಂಥ ಸ್ಥಿತಿನಲ್ಲಿ ಯಾಕಿದ್ದಾರೆ ಅವರಿನ್ನ? ಸ್ವತಂತ್ರ ಬಂದು 70 ವರ್ಷ ಆಗಿದೆಯಲ್ಲ, ಆಗಿದೆ ತಾನೇ. ಎಲ್ಲ ಥರ ಸರ್ಕಾರನೂ ನಾವು ನೋಡಾಯ್ತಲ್ಲ, ಯಾಕೆ ಅಲ್ಲಿ ನಾವು ವೈ ವಿ ಫೇಲ್ಡ್? ಯಾಕೆ ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳು ಬೆಂಗಳೂರಿಗೆ ಬಂದು ಮನೆ ಮಾಡ್ಕೋತಾರೆ? ಅವ್ರನ್ನ ಅವ್ರು ಚಂದಗಾಣಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ಅಲ್ವಾ? 700 ವರ್ಷಗಳ ಆಡಳಿತ ಅಲ್ಲಿ ಬಹುಮನಿ ಸುಲ್ತಾನರು, ಅಲ್ಲಿ ಆದಿಲ್ ಶಾಹಿಗಳು, ಹೈದರಾಬಾದಿನ ನಿಜಾಮರು ಯಾರು ಮತ್ತೆ ಆಯಿತು, ಇವರೆಲ್ಲ ಬ್ರಿಟಿಷರ ಜೊತೆಗೆ ಸೇರ್ಕೊಂಡ್ರಲ್ಲಪ್ಪ. ಮತ್ತೇನು ಮಾಡಿದ್ರು ಅವರು? ಇಲ್ಲ, ಯುದ್ಧ ಮಾಡಿ ಹುತಾತ್ಮರಾಗಿದ್ದರು, ಆಯಿತು. ಯುದ್ಧನೂ ಮಾಡಲಿಲ್ಲ, ಜನೋಪಕಾರವನ್ನು ಮಾಡಲಿಲ್ಲ ಅಲ್ವಾ? ಜನೋಪಕಾರ ಅಂತ ಯಾರಾದರೂ ಮಾಡಿದರೆ ಅದು ನಾವು ಮೈಸೂರು ಮಹಾರಾಜರು ಮಾತ್ರವೇ.